ಲಕ್ಷ್ಮೀ ಗೃಹಲಕ್ಷ್ಮೀ. ನೀನೇನು ಯೋಚನೆ ಮಾಡಬೇಡ. ನೋಡು, ಒಂದು 10 ಕಡೆ ಕೆಲಸ ಹುಡುಕ್ತೀನಿ. ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಕ್ಕೇ ಸಿಗತ್ತೆ. ಅಲ್ಲಿವರೆಗೂ ಕೆಲಸ ಮಾಡ್ತೀನಿ ಲಕ್ಷ್ಮಿ. ಆದ್ರೆ ಅಲ್ಲಿವರೆಗೂ ಅಮ್ಮಂಗಾಗ್ಲಿ ಮಕ್ಳಿಗಾಗ್ಲಿ ಯಾವುದೇ ಕಾರಣಕ್ಕೂ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಾರ್ದು. ಆದ್ರೆ ನೀವು ಇಷ್ಟೆಲ್ಲ ಕಷ್ಟ ಪಡೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ ರೀ. ನಮ್ಮಂತ ನೂರಾರು ಜನಕ್ಕೆ ಅನ್ನ ಹಾಕಿದ ಕೈ ಅವರು ಇವತ್ತು ಅದೇ ಕೈಯಲ್ಲಿ ಸ್ಪಾನರ್ ಇಟ್ಕೊಂಡು ಕಷ್ಟ ಪಡುವಂತ ಸ್ಥಿತಿ ಬಂದಿದ್ರು ಸ್ವಲ್ಪನೂ ಕುಗ್ಗದೆ ಅದನ್ನು ಧೈರ್ಯವಾಗಿ ಎದುರಿಸ್ತಾ ಇದ್ದಾರೆ. ಜೀವನದಲ್ಲಿ ಏನೇ ಬಂದ್ರು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ಅನ್ನೋದನ್ನ ಇವರು ನೋಡಿ ತಿಳ್ಕೋಬೇಕು. ಗೌಡ್ರೆ ನನಗೆ ಒಂದಂತೂ ಅರ್ಥ ಆಯ್ತು. ಆ ದೇವ್ರ ಕೈ ಹಿಡಿದಾಗ ಮೆರಿಬಾರ್ದು, ಹಾಗೆ ಕೈ ಬಿಟ್ಟಾಗ ಕುಗ್ಗಬಾರ್ದು ಅಂತ. ನೋಡ್ರೆ, ಆ ದೇವ್ರು ಒಳ್ಳೆಯವ್ರನ್ನ ಪರೀಕ್ಷೆ ಮಾಡದೆ ಬಿಡೋದಿಲ್ವಾ? ಬನ್ನಿ ಹೋಗೋಣ. ನಿನ್ನನ್ನು ಈ ಪರಿಸ್ಥಿತಿಲಿ ನೋಡೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಹಾಲು ಕೊಡದಷ್ಟೇ ಖುಷಿ ಆಗ್ತಾ ಇದೆ. AC ಕಾರಲ್ಲಿ ಓಡಾಡ್ತಿದ್ದೋಳು ಈಗ ಕಾಲಿಗೊಂದ್ ಜೊತೆ ಚಪ್ಪಲು ಇಲ್ದೆ ಬೀದಿ ಕೊಳಯಲ್ಲಿ ನೀರು ಹಿಡ್ಕೊಂಡು ಬರೋ ಪರಿಸ್ಥಿತಿಗೆ ಬಂದಿದ್ಯಾ? ನೀನು ನೋಡ್ತಾ ಇದ್ರೆ ನಿಜವಾಗ್ಲು ನನ್ಗೆ ಅಯ್ಯೋ ಅನ್ನಿಸ್ತಾ ಇದೆ. ನೀನ್ ಈ ರೀತಿ ಬೀದಿಲಿ ಅಲಿಯೋದನ್ನ ನಾನು ನೋಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ನೀನು ನನ್ನ ಆಸೆನ ಇಷ್ಟು ಬೇಗ ಈಡೇರಿಸ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹಾಗೆ ನೀನ್ ಭಿಕ್ಷೆ ಬೇಡೋದನ್ನ ನಾನು ನೋಡ್ಬೇಕು ಅನ್ನೋದು ನನ್ನ ಆಸೆ. ಆದಷ್ಟು ಬೇಗ ಆ ನನ್ನ ಚಿಕ್ಕ ಆಸೆನ ಈಡೇರಿಸ್ತೀಯ ಲಕ್ಷ್ಮಿ? ತೀರ್ಕನ್ ಕನ್ಸು ಕಾಣ್ಬೇಡ. ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ನೀನು ಅನ್ಕೊಳ್ಳೋದೆಲ್ಲ ಈ ಜನ್ಮದಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ. ಮುಚ್ಚೆ ಬಾಯಿ. ಅಸಾಧ್ಯ ಅನ್ನೋದು ಈ ಮೀರಾ ಹಿಸ್ಟ್ರಿಲೇ ಇಲ್ಲ. ಹೌದು, ನಿನ್ ಗಂಡ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇತ್ತಂತೆ, ಒಂದೇ ದಿನಕ್ಕೆ ಬೇಡ ಅಂತ ಓಡಿಸ್ಬಿಟ್ರಂತೆ. ಅವ್ರಾಗೆ ಬೇಡ ಅಂತ ಅನ್ಲಿಲ್ಲ, ಬೇಡ ಅನ್ನೋ ಹಾಗೆ ನಾನ್ ಮಾಡಿದೆ. ನಾನ್ ಹಾಕಿರೋ ರೇಖೆನ ದಾಟಿ ನೀವಿಬ್ರು ಏನೇ ಕೆಲಸ ಮಾಡೋಕ್ ಹೋದ್ರು ಇದೇ ರೀತಿ ಆಗ್ತಿರುತ್ತೆ. ಬೇಡ ಮೀರಾ, ಬೇಡ. ಒಬ್ರ ಅನ್ನ ಕಿತ್ಕೊಳ್ಳೋಷ್ಟು ಕೆಟ್ಟವಳಾಗ್ಬೇಡ. ಒಬ್ರು ತಿನ್ನೋ ಅನ್ನನ ನೀನು ಕಿತ್ಕೊಂಡ್ರೆ ಮುಂದೆ ನೀನು ತಿನ್ನೋ ಅನ್ನ ಕಿತ್ಕೊಳ್ಳೋದಕ್ಕೆ 10 ಜನ ಹುಟ್ಟಿರ್ತಾರೆ. ಪರವಾಗಿಲ್ಲ, ಅನ್ನ ಇಲ್ಲ ಅಂತ ನನ್ ಮನೆ ಮುಂದೆ ಬಂದು ಬೇಕು. ಭಿಕ್ಷೆ ಅಂತ ಅನ್ನ ಹಾಕ್ತೀನಿ. ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಹೊಟ್ಟೆ ಹಸ್ಕೊಂಡು ಸಾಯ್ತೇವೆ ಹೊರತು ನಿನ್ ಮುಂದೆ ಮಾತ್ರ. ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಹೊಟ್ಟೆ ಹಸ್ಕೊಂಡು ಸಾಯ್ತೇವೆ ಹೊರತು
ನಿನ್ ಮುಂದೆ ಮಾತ್ರ ಬರಲ್ಲ. ಎಲ್ಲ ಕಳ್ಕೊಂಡು ಬೀದಿಲ್ ಬಿದ್ರು ದಿಮಾಕಿಗೇನ್ ಕಡಿಮೆ ಇಲ್ಲ. ಇದನ್ನ ಯಾರು ದಿಮಾಕು ಅಂತ ಹೇಳಲ್ಲ, ಸ್ವಾಭಿಮಾನ ಅಂತ ಹೇಳ್ತಾರೆ. ಅದ್ರ ಅರ್ಥನೇ ಗೊತ್ತಿಲ್ಲದೆ ಇರೋ ನಿನಗೆ ಏನ್ ಹೇಳಿ ಏನ್ ಪ್ರಯೋಜನ? ಚಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ನಿನ್ನ ದೌಲತ್ ಎಷ್ಟು ದಿನ ಇರುತ್ತೋ ನಾನು ನಿಲ್ತೀನಿ. ನಮ್ಮ ನೆರಳಲ್ಲಿ ಬದುಕ್ತಾ ಇರೋ ನಿನಗೆ ಇಷ್ಟು ದುರಂಕಾರ ಇರ್ಬೇಕಾದ್ರೆ ಇನ್ನು ಆ ನೆರಳು ಕೊಟ್ಟಿರೋ ನನಗೆಷ್ಟು ದುರಂಕಾರ ಇರಬಾರ್ದು. ಏಯ್ ನೀನ್ ಕೂಗಿದ ತಕ್ಷಣ ಹೆದರ್ಕೊಳ್ಳೋಕೆ, ನೀನ್ ಬಿಸಾಕೋ ಕಾಸಿಗೆ ಕೈ ಒಡ್ ನಿಲ್ಲೋಕೆ ನಾನೇ ನಿನ್ನ ಹತ್ರ ಕೆಲಸ ಮಾಡ್ತಿಲ್ಲ. ನಿನ್ನ ನಂಬಿ ನಂದು ಅಂತ ಇದ್ದದನ್ನೆಲ್ಲ ನಿನಗೆ ಬಿಟ್ಕೊಟ್ಟೆ, ಅದು ನನ್ನ ಕುಟುಂಬದ ಸಮೇತ. ಅದ್ಯಾವುದು ನಿನಗೆ ಉಳಿಸ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಅನ್ನೋದು ನನಗೆ ಅರ್ಥನೇ ಆಗ್ಲಿಲ್ಲ. ಯಾವ ಧೈರ್ಯದ ಮೇಲೆ ಇಷ್ಟೊಂದು ಮೆರೀತಿದೀಯಾ? ದುಡ್ಡಿದೆ ಅಂತ ತಾನೆ? ಜೀವಕ್ಕೆ ಜೀವ ಕೊಡೋರ್ನೇ ಉಳಿಸ್ಕೊಳ್ದೇ ಇರೋ ನೀನು ಇನ್ ಹಣ ಆಸ್ತಿನೆಲ್ಲ ಉಳಿಸ್ಕೋತೀಯ? ಅದ್ ನಿನ್ ಕೈಲಿ ಆಗತ್ತಾ? ಮೀರಾ, ಒಂದು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನೀನ್ ಅನುಭವಿಸ್ತಾ ಇರೋ ಈ ಸಾಮ್ರಾಜ್ಯದಲ್ಲಿ ಹಣ, ಆಸ್ತಿ, ಅಂತಸ್ತು, ಕಂಪ್ನಿ, ಈ ಪ್ರತಿಯೊಂದರಲ್ಲೂ ನನ್ನ ಗಂಡನ ಶ್ರಮ ಇದೆ. ಕಷ್ಟಪಟ್ಟು ಹರಿಸಿರೋ ಬೆವರಿದೆ. ಇವತ್ತು ಅವ್ರು ತಿನ್ನೋ ಅನ್ನಕ್ಕೆ ಕಲ್ಲು ಹಾಕ್ಬಿಟ್ಟೆ ಅಲ್ಲ? ನೋಡ್ತಾ ಇದ್ದಾನ ಕಣೆ, ಆ ಮೇಲ್ ಕೂತಿರೋನು ಎಲ್ಲ ನೋಡ್ತಾ ಇದ್ದಾನೆ. ಅವನು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಕೊಟ್ಟಾಗ ದುರಹಂಕಾರದಲ್ಲಿ ಮೆರಿಬಾರ್ದು, ಕಿತ್ಕೊಂಡಾಗ ಇಲ್ಲ ಅಂತ ಕೊರಗಬಾರ್ದು. ನಮ್ಮ ಹತ್ರ ಹಣ ಇಲ್ಲದೆ ಇರ್ಬೋದು, ಆದ್ರೆ ಅದನ್ನೆಲ್ಲ ಮತ್ತೆ ಸಂಪಾದಿಸೋ ಶಕ್ತಿ ಇದೆ. ಅಹಂಕಾರದಲ್ಲಿ ಮೆರಿದೆ ಇರೋದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡು. ದುಡ್ಡೊಂದು ಇಟ್ಕೊಂಡು ಸೇಡ್ ತೀರಿಸ್ಕೊಂಡ್ಬಿಡ್ತೀನಿ ಅಂತ ಬಂದ್ರೆ ನೀನ್ ಬೀದಿಗೆ ಬರ್ತೀಯ. ನನಗೆ ಬುದ್ಧಿ ಹೇಳುವಷ್ಟು ಬೆಳೆದ್ಬಿಟ್ಟಿದ್ಯ. ಇಷ್ಟೆಲ್ಲ ಆದ್ರೂ ನಿನ್ನ ದುರಹಂಕಾರಕ್ಕೆ ಕಡಿಮೆ ಕೊಡ್ತೀನಿ. ಇದಕ್ಕೆ ಸರಿಯಾದ ಉತ್ತರನೇ ಕೊಡ್ತೀನಿ. ಹಾಯ್ ಅದಿತಿ, ನೀವೇನಿಲ್ಲಿ? ಕಾಲೇಜ್ ಮುಗಿಸ್ಕೊಂಡ್ ಬಂದೆ, ಹಾಗೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕಾಲೇಜಿಗೆ ಅಡ್ಮಿಷನ್ ಆದ್ರಾ? ಇವತ್ತು ಅಡ್ಮಿಷನ್ ಮಾಡಿದೆ. ಕಂಗ್ರಾಟ್ಸ್, ನಂಗೆ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮನೆಗೆ ತಾನೇ ಹೋಗ್ತಿದ್ದೀರಾ? ಹೌದು. ಬನ್ನಿ, ಹಾಗಿದ್ರೆ ನಾನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಬಿಡಿ, ನಿಮಗೆ ಯಾಕೆ ತೊಂದರೆ? ನಾನು ಬಸ್ಸಲ್ಲೇ ಹೋಗ್ತೀನಿ. ಅಯ್ಯೋ, ನಾನು ನನ್ನ ತಲೆ ಮೇಲೆ ಕೂರ್ಸ್ಕೊಂಡು ಹೋಗ್ತೀನಿ, ಬನ್ರಿ.
ಸರಿ ಥ್ಯಾಂಕ್ ಯು. ಹೋ, ಡ್ರಾಪ್ ಮಾಡೋದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀರಾ ಅಂದರೆ ನಾನು ನನ್ನ ಕಡೆಯಿಂದ ನಿಮಗೆ ಡಬಲ್ ಥ್ಯಾಂಕ್ಸ್ ಹೇಳಬೇಕು. ಡಬಲ್ ಥ್ಯಾಂಕ್ಸಾ? ಯಾಕೆ? ನಾನೇನು ಮಾಡಿದ್ದೀನಿ? ಇವತ್ತು ಆಂಟಿಯಿಂದ ತಾನೇ ನಾವು ತಾತನ ಮನೆಗೆ ಹೋಗೋಗಾಗಿದ್ದು. ಇವತ್ತು ತಾತ, ಅತ್ತೆ, ಮಾವ, ವಿಷ್ಣು, ರಾಧಾ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ಗೊತ್ತಾ. ಅಷ್ಟೇ ಅಲ್ಲ, ಎಲ್ಲರೂ ಹಳೇದನ್ನೆಲ್ಲ ಮರೆತು ತುಂಬ ಚೆನ್ನಾಗಿದ್ದೀವಿ. ನಮ್ಮ ಮನೇಲಿ ಒಂಥರ ಸಂತೋಷದ ವಾತಾವರಣ ಸೃಷ್ಟಿಯಾಗಿದೆ ಗೊತ್ತಾ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮನೆಯವರಲ್ವಾ, ಅದಕ್ಕೆ ನಿಮಗೆ ಮತ್ತೆ ನಿಮ್ಮ ಮನೆಯವರಿಗೆ ಡಬಲ್ ಥ್ಯಾಂಕ್ಸ್. ಅಯ್ಯೋ ಸಾಕು ನಿಲ್ಲಿಸಿ. ನೀವು ಮತ್ತೆ ತಾತನ ಮನೆಯವರು ನಮಗೆ ಮಾಡಿರೋ ಸಹಾಯದ ಮುಂದೆ ನಾವು ಮಾಡಿರೋದು ಏನೂ ಇಲ್ಲ. ನಿಜ ಹೇಳಬೇಕು ಅಂದರೆ ನಿಮ್ಮೆಲ್ಲರೂ ಒಳ್ಳೆತನನೇ ಇವತ್ತು ನಿಮ್ಮೆಲ್ಲರೂ ಒಂದು ಮಾಡಿದೆ. ಅವತ್ತು ಸಾವು ಬದುಕಿನ ಮಧ್ಯೆ ಇದ್ದ ಪಪ್ಪನ, ಲಕ್ಷ್ಮಣ, ಡಾಕ್ಟರ್ ಆಂಟಿನೇ ಕಾಪಾಡಿದ್ರು. ಎಲ್ಲೋ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದ ನನ್ನನ್ನ ವಿಷ್ಣು ಕಾಪಾಡಿದ್ರು. ಆಮೇಲೆ ನಮ್ಮ ಮನೆಯವ್ರನ್ನ ಒಂದ್ ಮಾಡಿದ್ರು. ಇಷ್ಟು ಸಾಲದು ಅಂತ ನೀವೆಲ್ಲ ಸೇರ್ಕೊಂಡು ನನ್ನ ತಮ್ಮನ ಜೀವನ ಉಳಿಸಿದೀರಾ. ಇದೆಲ್ಲದ್ರ ಮುಂದೆ ನಾವು ಮಾಡಿದ್ದೇನೂ ಇಲ್ಲ ಬಿಡಿ. ಪ್ಲೀಸ್ ರೀ, ನಿಮಗೆ ಕೈ ಮುಗಿತೀನಿ, ಸಾಕು ನಿಲ್ಸ್ರಿ. ನೀವೀಗಿಲ್ಲಿ ನಿಂತ್ಕೊಂಡು ನಡೆದಿದ್ನೆಲ್ಲ ಹರಿಕತೆ ಥರ ಹೇಳಿದ್ರೆ ದಿನನೇ ಮುಗ್ದೋಗುತ್ತೆ ಅಷ್ಟೇ. ದಯವಿಟ್ಟು ಬನ್ರಿ ಹೋಗೋಣ. ಮೊದಲು ನೀವೇ ತಾನೇ ಶುರು ಮಾಡಿದ್ದು. ಹಾಗಂತ ಟಾರ್ಚರ್ ಕೊಡೋದಾ? ಸಾರಿ. ಪರವಾಗಿಲ್ಲ, ಬನ್ನಿ ಹೋಗೋಣ. ಲಕ್ಷ್ಮಿ, ಯಾಕೆ ಒಂಥರ ಇದೆಯಾ? ಏನೂ ಇಲ್ಲಮ್ಮ. ನೀನು ಮಾತಿನಲ್ಲಿ ಏನು ಇಲ್ಲ ಅಂತ ಹೇಳ್ತಿದ್ರು, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಅದೇನು ಅಂತ ಹೇಳಮ್ಮ. ಅಯ್ಯೋ ಏನೂ ಇಲ್ಲ ಅಮ್ಮ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ. ಅಮ್ಮ, ಕಾಫಿ ಕುಡಿದ್ರಾ? ಮಾತ್ರೆ ತಗೊಂಡ್ರಾ? ಮಾತಿನಲ್ಲಿ ನಿನ್ನ ದುಃಖನ ಮರೆ ಮಾಚೋ ಕಲೆ ನಿನಗೆ ಗೊತ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಅದೇನಾಯ್ತು ಅಂತ ಹೇಳು. ಅಮ್ಮ, ಬರ್ತಾ ದಾರಿಲಿ ಮೀರಾ ಸಿಕ್ಕಿದ್ಲು. ಚಂಡಾಳಿಗೆ, ಆ ಮನೆ ಹಾಳಿಗೆ ಇಷ್ಟು ಮಾಡಿದ್ದು ಸಾಕಾಗ್ಲಿಲ್ವಂತ ಇಲ್ಲಿವರೆಗೂ ಬಂದಿದ್ಲ. ಆ ರಾಕ್ಷಸಿಗೆ ಇನ್ನು ಏನಾಗಬೇಕಂತೆ? ಏನು ಮಾತಾಡಿದ್ಲು? ಅವಳಂಥದ್ದೇನು ಮಾತಾಡ್ಲಿಲ್ಲಮ್ಮ. ಮಾತಾಡೋದಕ್ಕೆ ನಾನು ಬಿಡ್ಲೂ ಇಲ್ಲ. ಲಕ್ಷ್ಮಿ, ಅವಳ ವಿಷಯ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಒಂಥರ ಕೊಳಕು ಮಂಡಲ ಇದ್ದ ಹಾಗೆ. ಉಸಿರು ಬಿಟ್ರೆ ಸಾಕು ವಿಷ ಕಾರ್ತಾಳೆ. ಅಂಥದ್ರಲ್ಲಿ ಅವಳು ಸುಮ್ಮನೆ ಹೋಗ್ತಾಳ? ಇದನ್ನ ನಾನು ನಂಬಬೇಕಾ? ಅವಳು ಏನ್ ಹೇಳಿದ್ಲು ಹೇಳು ಲಕ್ಷ್ಮಿ, ಹೇಳು. ಅವಳು ನಮ್ಮ ಈ ಪರಿಸ್ಥಿತಿ ನೋಡಿ ಗೇಲಿ ಮಾಡಿದ್ಲು. ಹೇಗಿದ್ದಳು, ಹೇಗಾಗಿದ್ಯಾ?
ನಿನಗಿಂತ ಪರಿಸ್ಥಿತಿ ಬರಬಾರ್ದಿತ್ತು ಅಂದ್ಲು. ಅದಕ್ಕೆ ಬೇಜಾರಾಯ್ತಮ್ಮ. ಏನೇ ಮಾಡೋದಕ್ಕೆ ಏನಿದೆ ಲಕ್ಷ್ಮಿ? ಅವಳಿಗೆ ನಮ್ಮ ಪರಿಸ್ಥಿತಿ ಚೆನ್ನಾಗೇ ಇದೆ, ನಾವು ಚೆನ್ನಾಗೇ ಬದುಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬರ್ಬೇಕಾಗಿತ್ತು. ನಮಗೆ ಇವತ್ತು ಶ್ರೀಮಂತಿಕೆ ಇಲ್ಲದೆ ಇರಬಹುದು, ಆದ್ರೆ ನಾವೆಲ್ಲ ಒಂದಾಗಿದ್ದೀವಿ, ಸಂತೋಷವಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಅನ್ನೋ ಖುಷಿ ಇದೆ ಲಕ್ಷ್ಮಿ. ಶಾಶ್ವತವಲ್ಲದೆ ಇರೋ ಈ ಶ್ರೀಮಂತಿಗೆ ಯಾರಿಗ್ ಬೇಕು? ಇವತ್ತು ಅವಳ ಹತ್ರ ದುಡ್ಡಿದೆ, ಆದರೆ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಒಂಟಿ ಪಿಶಾಚಿ ತರ ಬದುಕ್ತಾ ಇದ್ದಾಳೆ. ದುಡ್ಡಿಂದ ಏನು ಬೇಕಾದ್ರೂ ಕೊಂಡ್ಕೋಬಹುದು, ಆದ್ರೆ ಸಂತೋಷ ನೆಮ್ಮದಿನ ಕೊಂಡ್ಕೊಳ್ಳಕ್ ಆಗಲ್ಲ ಲಕ್ಷ್ಮಿ. ಕಳ್ಕೊಂಡಿರೋವಳು ನೀನಲ್ಲ, ಅವಳು. ದೇವರು ನಮ್ಗೆ ಒಳ್ಳೆದನ್ನೇ ಮಾಡಿದ್ದಾನೆ. 3 ಹೊತ್ತು ಊಟ ನೆಮ್ಮದಿಯಾಗಿ ಮಾಡ್ತಾ ಇದ್ದೀವಿ. ಜೇನು ಹುಳುಗಳು ಗೂಡನ್ನ ಕಟ್ಟಿ ಹನಿ ಹನಿ ಜೇನನ್ನ ಕೂಡಿಡ್ತವೆ, ಆದ್ರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಆ ಜೇನನ್ನ ತಗೊಂಡ್ಬಿಡ್ತಾನೆ. ಆ ಜೇನು ಹುಳುಗಳ ಒಗ್ಗಟ್ಟನ್ನ ತಡೆಯೋಕ್ಕಾಗುತ್ತಾ? ಅವುಗಳ ಸ್ವತಂತ್ರನ ಕಿತ್ಕೊಳಕ್ಕಾಗುತ್ತಾ? ಇಲ್ಲ ಅಲ್ವಾ? ಯಾರು ಏನೇ ಮಾಡಿದ್ರು ಆ ಹುಳುಗಳು ಮತ್ತೆ ಗೂಡನ್ನ ಕಟ್ತವೆ. ನಾವು ಹಾಗೆ ಗೂಡನ್ನ ಕಟ್ಟೋ ಪ್ರಯತ್ನದಲ್ಲಿದ್ದೀವಿ. ಆ ದೇವರು ನಮ್ಗೆಲ್ಲ ಒಳ್ಳೆದನ್ನೇ ಮಾಡ್ತಾನೆ, ನೀನೇನು ಯೋಚನೆ ಮಾಡಬೇಡಲ್ಲ. ಹೌದಮ್ಮ, ನೀವಿಷ್ಟು ಹೇಳಿದ್ಮೇಲೆ ನನಗೂ ಧೈರ್ಯ ಬರ್ತಾ ಇದೆ. ಅವಳು ನಮ್ಮ ಶ್ರೀಮಂತಿಕೆನ ಕಿತ್ಕೊಂಡಿರ್ಬೋದು, ಆದ್ರೆ ಅವಳು ಏನೇ ಮಾಡಿದ್ರು ನಮ್ಮ ಕುಟುಂಬದ ಒಗ್ಗಟ್ಟನ್ನ ಕಿತ್ಕೊಂಡಿಲ್ಲ, ಕಿತ್ಕೊಳ್ಳೋಕ್ಕೂ ಆಗೋದಿಲ್ಲ. ಮತ್ತೆ ನಾವೊಂದು ಸಿಹಿಯಾದ ಜೇನುಗೂಡನ್ನ ಕಟ್ತೀವಿ ಅಲ್ವಾ ಅಮ್ಮ? ಖಂಡಿತ ಆಗುತ್ತೆ ಲಕ್ಷ್ಮಿ. ನೀನು ಹೀಗೆ ಕೊರಗೋದನ್ನ ಬಿಟ್ಟು ಆಗೋ ಕೆಲಸದ ಕಡೆ ಗಮನ ಕೊಡು ಲಕ್ಷ್ಮಿ. ಇನ್ನೊಂದು ವಿಷಯ, ಈ ವಿಷಯ ರಾಘವನಿಗೆ ಗೊತ್ತಾಗೋದು ಬೇಡ. ಅವನು ಮೊದಲೇ ಕೋಪಿಷ್ಟ. ಈ ವಿಷಯ ಗೊತ್ತಾಗಿ ಅವನಿಗೆ ಇನ್ನೂ ಕೋಪ ಜಾಸ್ತಿ ಮಾಡೋದು ಬೇಡ. ದೇವ್ರೇ, ಯಾಕಪ್ಪ ಹೀಗೆ ಮಾಡ್ತಾ ಇದೀಯಾ? ನಮ್ಮ ನೆರಳಲ್ಲಿ ಬದುಕ್ತಾ ಇರೋ ನಿನಗೆ ಇಷ್ಟು ದುರಂಕಾರ ಇರಬೇಕಾದ್ರೆ ಇನ್ನು ಆ ನೆರಳು ಕೊಟ್ಟಿರೋ ನನಗೆಷ್ಟು ದುರಂಕಾರ ಇರಬಾರ್ದು. ಒಂದು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನೀನು ಅನುಭವಿಸ್ತಾ ಇರೋ ಈ ಸಾಮ್ರಾಜ್ಯದಲ್ಲಿ ಹಣ, ಆಸ್ತಿ, ಅಂತಸ್ತು, ಕಂಪ್ನಿ, ಈ ಪ್ರತಿಯೊಂದರಲ್ಲೂ ನನ್ನ ಗಂಡನ ಶ್ರಮ ಇದೆ. ಲಕ್ಷ್ಮಿ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇಷ್ಟು ದಿನ ನನ್ನ ತಲೆಯಲ್ಲಿ ಇಲ್ದಿರೋ ಯೋಚನೆನ ನೀರು ಕೊಟ್ಟಾಗ್ದೆ. ಇದು ನನ್ನ ಗಂಡ ಕಟ್ಟಿದ ಸಾಮ್ರಾಜ್ಯ ಅಂತ ಹೇಳಿದೆ ಅಲ್ಲ, ನೋಡ್ತಾ ಇರು. ಈ ಸಾಮ್ರಾಜ್ಯದಲ್ಲಿ ರಾಘವ್ ಅನ್ನೋ ಹೆಸರನ್ನ ಅಳಿಸಾಕಿ ಮೀರಾ ಅನ್ನೋ ಹೆಸರನ್ನ ಹುಟ್ಟಾಕ್ತಿದ್ವಿ. ಗುಡ್ ಈವ್ನಿಂಗ್ ಮೇಡಮ್. ನಾಳೆಯಿಂದ ನಾನು ಆಫೀಸಿಗೆ ಬರ್ತಾ ಇದ್ದೀನಿ. ಓಕೆ ಮೇಡಮ್.
ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ